ರೋಚಕ ಘಟ್ಟವನ್ನ ತಲುಪಿದ ಕಾಂಗ್ರೆಸ್ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಪಟ್ಟದ ಪಗಡಿಯಾಟ, ರಾಜ್ಯದ ನಾಯಕತ್ವ ಬದಲಾವಣೆ ಸಸ್ಪೆನ್ಸ್. ದೆಹಲಿಯಲ್ಲಿ ಹೈಕಮಾಂಡ್ ಮ್ಯಾರಥಾನ್ ಮೀಟಿಂಗ್ ಅನ್ನು ಮಾಡ್ತಾ ಇದೆ. ಇಂದಿರಾ ಭವನದಲ್ಲಿ ಹೈಕಮಾಂಡ್ ಮಟ್ಟದ ನಾಯಕರಿಂದ ಸಾಲು ಸಾಲು ಸಭೆಗಳು ನಡೆದಿದೆ. ಇವತ್ತೇ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲ ತಿಂಗಳುಗಳಿಂದ ಏನು ಚರ್ಚೆ ಆಗ್ತಿದೆಯೋ ಅದೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತಾ ರಾತ್ರಿ ಹೊತ್ತಿಗೆ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ನ ಅಂತಿಮ ನಿರ್ಧಾರ ಏನಾಗಿದೆ ಅನ್ನೋದು ಗೊತ್ತಾಗುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಗಮನಿಸ್ತಾ ಇದ್ದೀರಿ, ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲಿಗೆ ಸಚಿವರೊಂದಿಗೆ ಬ್ರೇಕ್ಫಾಸ್ಟ್, ಅದಾದಮೇಲೆ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯನವರು ವಿಷಯಸ್ಸನ್ನು ತಿಳಿಸ್ತಾರೆ. ಒಂದಷ್ಟು ಮಂದಿ ಹಿರಿಯ ನಾಯಕರು ಕೂಡ ದೆಹಲಿಗೆ ದೌಡಾಯಿಸಿದ್ದಾರೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟು. ಎಲ್ಲಾ ಗೊಂದಲಕ್ಕೆ ಇವತ್ತೇ ತೆರೆ ಎಳೆಯಲು ನಿರ್ಧಾರ. ಇವತ್ತೇ ಸಭೆಗಳನ್ನ ನಡೆಸಲು ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸಂಜೆಯವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಭೆಗಳು ನಡೆಯಲಿ. ಸಂಜೆ 7 ಗಂಟೆವರೆಗೂ ಕೂಡ ಹೈ ವೋಲ್ಟೇಜ್ ಸಭೆಗಳು ನಡೆಯುತ್ತವೆ. 7 ಗಂಟೆಯ ನಂತರ ಇರುವಂತಹ ಎಲ್ಲಾ ಗೊಂದಲಗಳಿಗೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ತೆರೆ ಎಳೆಯುತ್ತೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಕಳೆದ ಅನೇಕ ದಿನಗಳಿಂದಲೂ ಕೂಡ ಕಾಂಗ್ರೆಸ್ನ ಅನೇಕ ನಾಯಕರು ಮಾತನಾಡ್ತಾ ಇರೋದು ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಎದ್ದಿರುವಂತಹ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಹೈಕಮಾಂಡ್ ಆದಷ್ಟು ಬೇಗ ತೆರೆ ಎಳೆಯದೆ ಹೋದ್ರೆ ಮುಂಬರುವಂತಹ ಚುನಾವಣೆಗಳ ಮೇಲೂ ಕೂಡ ಅದು ಎಫೆಕ್ಟ್ ಮಾಡಲಿದೆ ಅಂತ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಹಾಗಾಗಿ ಹೈಕಮಾಂಡ್ ಈ ಬಾರಿ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಇವತ್ತಿನ ಈ ಮ್ಯಾರಥಾನ್ ಸಭೆಗಳನ್ನು ಆಯೋಜನೆ ಮಾಡಿದ್ಯಾ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಪ್ರಸನ್ನ, ನಾಯಕತ್ವ ಬದಲಾವಣೆಯ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳು ಸದ್ಯ ದೆಹಲಿ ಮಟ್ಟದಲ್ಲಿ ಸದ್ದು ಮಾಡ್ತಾ ಇವೆ. ಇವತ್ತೇ ಫೈನಲೈಸ್ ಆಗುತ್ತಾ? 7 ಗಂಟೆ ನಂತರ ಏನಾದರೂ ಉತ್ತರ ಸಿಗುತ್ತಾ? ಮಧುಶ್ರೀ, ಬಹಳ ನಿರೀಕ್ಷೆಯಿಂದ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಇದೀಗ ಎಐಸಿಸಿಯ ಕಚೇರಿಯತ್ತ ಮುಖ ಮಾಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಮುಖ್ಯಮಂತ್ರಿಗಳ ಜೊತೆಗೆ ರಾಹುಲ್ ಗಾಂಧಿ ಅವರು ಸುಮಾರು 30 ನಿಮಿಷಕ್ಕೂ ಹೆಚ್ಚು ಕಾಲ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ಎಐಸಿಸಿಯ ಕಚೇರಿಯಲ್ಲಿಯೇ ಮಾತುಕತೆಯನ್ನು ನಡೆಸಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಇವರು ಕೂಡ ಪ್ರತ್ಯೇಕವಾಗಿ ಒಂದಷ್ಟು ಮಾತುಕತೆಯನ್ನು ನಡೆಸಿದ ಬಳಿಕ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಸುತ್ತಿನ ಚರ್ಚೆಯಾಗಿದೆ. ಈಗ ರಾಹುಲ್ ಗಾಂಧಿ ಅವರು ಮತ್ತೆ ಎಐಸಿಸಿ ಕಚೇರಿಗೆ ಊಟದ ಬಳಿಕ ವಾಪಸ್ ಆದ್ರೆ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಿದ್ದಾವೆ. ಕರ್ನಾಟಕ ಕಾಂಗ್ರೆಸ್ನ ವಿಚಾರವನ್ನ ತೆಗೆದುಕೊಂಡ್ರೆ 3-4 ವಿಷಯಗಳನ್ನ ತಕ್ಷಣ ಬಗೆಹರಿಸಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಹೈಕಮಾಂಡ್ನ ನಾಯಕರ ಮೇಲೆ ಒಂದು ಒತ್ತಡವನ್ನ ಕ್ರಿಯೇಟ್ ಮಾಡಿದೆ. ಒಂದು, ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ. ಈಗ ದೆಹಲಿಗೆ ಹೋಗಿರುವಂಥ ಎಲ್ಲ ನಾಯಕರು ಕೂಡ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಡುತ್ತೆ ಅನ್ನುವಂಥ ನಿರೀಕ್ಷೆಯನ್ನೇ ಇಟ್ಕೊಂಡಿದ್ದಾರೆ. ಅಂದರೆ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಬೇಕು ಅನ್ನೋದಾದರೂ ಕೂಡ ರಾಹುಲ್ ಗಾಂಧಿ ಅವರು ಒಂದು ಕ್ಲಿಯರ್ ಮೆಸೇಜನ್ನು ಕೊಡ್ತಾರೆ. ಅಕಸ್ಮಾತ್ ಬದಲಾವಣೆ ಅನ್ನೋದಾದರೂ ಕೂಡ ಒಂದು ಸುದೀರ್ಘ ಚರ್ಚೆಯ ಬಳಿಕ ಅದಕ್ಕೊಂದು ಸ್ಪಷ್ಟವಾದಂಥ ಚಿತ್ರಣ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನೇ ಇಟ್ಕೊಂಡಿದ್ದಾರೆ. ರಾಜ್ಯಸಭೆಯ ಚುನಾವಣೆ ಘೋಷಣೆಯಾದಂಥ ಹಿನ್ನೆಲೆಯಲ್ಲಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ರಾಜ್ಯಸಭೆಯ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇಲ್ಲ. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರಿ ಒಟ್ಟು 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಅದೆಲ್ಲವನ್ನು ಕೂಡ ಬಿಟ್ಟು ಕರ್ನಾಟಕದ ವಿಚಾರಕ್ಕೆ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ತಲೆ ಹಾಕಿದೆ ಅಂದ್ರೆ ಅದು ಕೇವಲ ಈ 4 ಸ್ಥಾನಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಮತ್ತು ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ ಇಷ್ಟು ಕಸರತ್ತು ಮಾಡಬೇಕಂತ ಅಗತ್ಯತೆ ಇಲ್ಲ. ಯಾಕೆಂದ್ರೆ ಎಲ್ಲ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಡಲಾಗಿರುತ್ತೆ. ಯಾರು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಡಿಸೈಡ್ ಮಾಡ್ತಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಕೇವಲ ಅನುಮತಿ ಕೊಡುವಂಥದ್ದು ಮಾತ್ರ ಇರುತ್ತೆ. ಅದನ್ನ ಹೊರತುಪಡಿಸಿಯೂ ಕೂಡ ಒಂದು ಸುದೀರ್ಘವಾದಂತಹ ಮೀಟಿಂಗ್ ಮುಖ್ಯಮಂತ್ರಿಗಳ ಜೊತೆಗೆ, ಖರ್ಗೆ ಅವರ ಜೊತೆಗೆ ನಡೀತಿದೆ ಅನ್ನೋದನ್ನ ಗಮನಿಸಿದ್ರೆ ಬಹುತೇಕ ಇವತ್ತಿನ ಒಳಗಾಗಿ ಒಂದು ಇತ್ಯರ್ಥಕ್ಕೆ ಬರಲೇಬೇಕು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇದೆ. ಗೊಂದಲಗಳನ್ನು ಗಮನಿಸಿದ್ರೆ ಅಥವಾ ಸಿದ್ದರಾಮಯ್ಯನವರ ಪಟ್ಟು, ಡಿ ಕೆ ಶಿವಕುಮಾರ್ ಅವರ ಬಿಗಿಪಟ್ಟನ್ನು ಗಮನಿಸಿದ್ರೆ ಇದು ಸಂಜೆ 7 ಗಂಟೆಯ ಒಳಗಡೆ ಇತ್ಯರ್ಥ ಆಗುವಂಥ ವಿಷಯ ಅಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಗೊತ್ತಾಗುತ್ತೆ. ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಬೇಕು ಅನ್ನುವಂಥ ಲೆಕ್ಕಾಚಾರ ಏನಾದ್ರು ಕಾಂಗ್ರೆಸ್ಗೆ ಇದ್ದಿದ್ದೇ ಆದರೆ, ಅಥವಾ ರಾಹುಲ್ ಗಾಂಧಿ ಅವರು ಈಗ ಮೊದಲ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರಿಗೆ ಅದನ್ನು ಪರೋಕ್ಷವಾಗಿ ಪ್ರಸ್ತಾಪ ಮಾಡಿದ್ದೇ ಆದರೆ ಸಹಜವಾಗಿ ಸಿದ್ದರಾಮಯ್ಯ ಕೂಡ ತಮ್ಮ ಕಾಯಿನನ್ನು, ತಮ್ಮ ದಾಳವನ್ನು ಉರುಳಿಸ್ತಾರೆ. ಆ ಒಂದು ದಾಳದ ಆಧಾರದ ಮೇಲೆ ಮುಂದಿನ ಬೆಳವಣಿಗೆಗಳು ನಿಂತಿದ್ದಾವೆ. ಮುಖ್ಯಮಂತ್ರಿಯ ಬದಲಾವಣೆ ಅನ್ನುವಂಥದ್ದು ಅಷ್ಟು ಸಣ್ಣ ವಿಷಯವಲ್ಲ ಮತ್ತು
ಸಿದ್ದರಾಮಯ್ಯನವರ ಬದಲಾವಣೆ ಎನ್ನುವಂಥದ್ದು ಅಷ್ಟು ಸುಲಭದ ವಿಷಯವೂ ಕೂಡ ಅಲ್ಲ. ಹೀಗಾಗಿ ಸಹಜವಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಈ 2-3 ವಿಷಯಗಳನ್ನು ತಕ್ಷಣಕ್ಕೆ ಬಗೆಹರಿಸಬೇಕು ಅಂತ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇದೆ. ಒಂದು ಸುತ್ತಿನ ಚರ್ಚೆ, ಒಂದು ಹಂತದ ಚರ್ಚೆ ಈಗಾಗಲೇ ಮುಗಿದಿದೆ. 2ನೇ ಹಂತದ ಚರ್ಚೆ ಪ್ರಾರಂಭ ಆಗಬೇಕಾಗಿದೆ. ರಾಹುಲ್ ಗಾಂಧಿ ಅವರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಯಾವ ವಿಷಯಗಳನ್ನ ಕನ್ವೆ ಮಾಡ್ತಾರೆ ಅನ್ನುವಂಥದ್ದು ಬಹಳ ಗಂಭೀರವಾದಂಥ ಒಂದು ಸವಾಲು ಕೂಡ. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರನ್ನ ಅಷ್ಟು ಬೇಗ ಮನವರಿಕೆ ಮಾಡ್ಕೊಡಕ್ಕಾಗತ್ತಾ, ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮಾಧಾನ ಮಾಡೋದು ಅಷ್ಟು ಸುಲಭ ಇದೆಯಾ? ಇದೆಲ್ಲವೂ ಕೂಡ ದೆಹಲಿಗೆ ಹೋಗಿ ಕಾದು ಕುಳಿತಿರುವಂತಹ ಸಚಿವರಿಗೂ ಕೂಡ ದೊಡ್ಡ ಮಟ್ಟಿಗಿನ ಕುತೂಹಲವನ್ನು ಮೂಡಿಸ್ತಾ ಇದೆ, ಆತಂಕವನ್ನು ಮೂಡಿಸ್ತಾ ಇದೆ. ಈ ಕಾರಣಕ್ಕೋಸ್ಕರ AICCಯಲ್ಲಿ ನಡೀತಾ ಇರುವಂತಹ ಮ್ಯಾರಥಾನ್ ಮೀಟಿಂಗ್ ಕರ್ನಾಟಕದ ಕಾಂಗ್ರೆಸ್ನ, ಕರ್ನಾಟಕದ ರಾಜ್ಯ ರಾಜಕಾರಣದ ದೃಷ್ಟಿಯಿಂದ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಮಧುಶ್ರೀ ಎಸ್, ಹಾಗೆ ಸಂಪರ್ಕದಲ್ಲಿರಿ ಪ್ರಸನ್ನ, ಮಾಹಿತಿಯನ್ನ ಪಡಿತೀನಿ.